ಉಗ್ರರ ಹಟ್ಟಹಾಸಕ್ಕೆ 28 ಜನರು ಭಾರತೀಯರು ಅಸುನೀಗಿದ್ದಾರೆ. ಈಗಾಗಲೇ ಕರ್ನಾಟಕದ 3 ಕೂಡ ಈಗಾಗಲೇ ಬಂದು ತಲುಪಿರುವಂತದ್ದು. ಆ ಪೈಕಿ ಮಂಜುನಾಥ್ ಅವರ ನಿವಾಸಕ್ಕೂ ಕೂಡ ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸಕ್ಕೂ ಕೂಡ ಪಾರ್ಥಿವ ಶರೀರ ಬಂದಿರುವಂತದ್ದು. ಜೊತೆಗೆ ಭರತ್ ಅವರ ನಿವಾಸಕ್ಕೂ ಕೂಡ ಪಾರ್ಥಿವ ಶರೀರ ಬಂದು ಅವರ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಿಕೊಡಲಾಗ್ತಾ ಇದೆ. ಈಗಾಗಲೇ ಗಣ್ಯರು ಕೂಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವ ಪ್ರಯತ್ನ ಕೂಡ ಆಗ್ತಾ ಇರುವಂತದ್ದು. ಶಿವಮೊಗ್ಗದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಂದ ಅಂತಿಮ ದರ್ಶನ ಕೂಡ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ನಿವಾಸದಲ್ಲಿ ಅಂತಿಮ ಸಂಸ್ಕಾರ ನೆರವೇರ್ತಾ ಇದೆ. ಈ ಪೈಕಿ ಪ್ರಹ್ಲಾದ್ ಜೋಶಿ ಜೊತೆಗೆ ರಾಘವೇಂದ್ರ ಈಶ್ವರಪ್ಪ ಅವರಿಂದ ಗೌರವ ಸಲ್ಲಿಕೆ ಮಾಡಲಾಗ್ತಾ ಇದೆ. ಮಂಜುನಾಥ್ ಅವರ ನಿವಾಸದಲ್ಲಿ, ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸದಲ್ಲಿ ಬಿಜೆಪಿ ನಾಯಕರಿಂದ ಅಂತಿಮ ದರ್ಶನ ಪಡೆಯಲಾಗ್ತಾ ಇದೆ. ಅಂತಿಮ ದರ್ಶನ ನೆರವೇರಿಸಿಕೊಡಲಾಗ್ತಾ ಇದೆ. ಸಚಿವ ಪ್ರಹ್ಲಾದ್ ಜೋಶಿ ಜೊತೆಗೆ BY ರಾಘವೇಂದ್ರ ಈಶ್ವರಪ್ಪ ಅವರ ಮೂಲಕವಾಗಿ ಗೌರವ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಈಗ ತಾನೇ ಬಂದಿರೋ ಈ ಪಾರ್ಥಿವ ಶರೀರದಲ್ಲಿ ಜೊತೆಗೆ ಸಕಲ ವಿಧವಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ. ಶಿವಮೊಗ್ಗದ ಬಿಜೆಪಿ ನಾಯಕರಿಂದ ಅಂತಿಮ ದರ್ಶನ ಪಡಿತಾ ಇರುವಂತದ್ದು ಸಚಿವ ಪ್ರಹ್ಲಾದ್ ಜೋಶಿ ಜೊತೆಗೆ BY ರಾಘವೇಂದ್ರ ಜೊತೆಗೆ ಈಶ್ವರಪ್ಪ ಇವರು. ಈಗಾಗಲೇ ಪ್ರಮುಖವಾಗಿ ಭರತ್ ಅವರ ನಿವಾಸದಲ್ಲಿ ನೋಡ್ತಾ ಇದ್ವಿ, ಅಲ್ಲೂ ಕೂಡ ಪ್ರಮುಖ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ರು. ಈಗ ಈಶ್ವರಪ್ಪ ಅವರು ಸೇರಿದಂತೆ ಪ್ರಹ್ಲಾದ್ ಜೋಶಿ ಸೇರಿದಂತೆ BY ರಾಘವೇಂದ್ರ ಅವರು ಪ್ರಮುಖ ಬಿಜೆಪಿ ನಾಯಕರೆಲ್ಲರೂ ಕೂಡ ಶಿವಮೊಗ್ಗದ ಅವರ ಮಂಜುನಾಥ್ ಅವರ ನಿವಾಸದಲ್ಲಿ ಇರ್ತಕ್ಕಂಥದ್ದು. ಪಾಕಿಸ್ತಾನ ಅಖಂಡ ಭಾರತ ಆಗಲಿಕ್ಕೆ ಮೊದಲನೇ ಹೆಜ್ಜೆ ಇವತ್ತಿನ ನಾಳೆ ಪಾಕಿಸ್ತಾನ ಭಾರತದ ಸೇರುತ್ತೆ, ಅಖಂಡ ಭಾರತ ಆಗತ್ತೆ. ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆಯನ್ನ ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ AK-47 ಮುಖಾಂತರ ನಮ್ಮ ರಾಷ್ಟ್ರಭಕ್ತರನ್ನ ಕಗ್ಗೊಲೆ ಮಾಡಿದ್ದಾರೆ. ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಿನ್ನೆ ಇಂಥ ಅನೇಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಸಿಂಧೂ ನದಿಯ ನೀರನ್ನ 1960ರ ಒಪ್ಪಂದದ ಪ್ರಕಾರ ಏನು ನಡೆದಿದೆ, ದೇಶದ್ರೋಹಿಗಳು ಮಾಡಿದಂಥ ಒಂದು ಅನ್ಯಾಯ. ಅದನ್ನು ಇನ್ನು ಮುಂದೆ ನಾವು 1 ಇಂಚು ನೀರು ನಾವು ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡಲಾರದಂತ ತೀರ್ಮಾನ ತಗೊಂಡಿದೆ. ಇದು ಸರಿಯಾದ ಮೊದಲನೇ ಉತ್ತರ. ಇದು ಅದಕ್ಕೋಸ್ಕರ ನಾನು ಹೇಳ್ತೇನೆ, 5 ಸರಿಯಾದ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ನೆನ್ನೆ ತಗೊಂಡಿದೆ. ಬರುವಂತ ದಿನಗಳಲ್ಲಿ ರಾಷ್ಟ್ರಭಕ್ತರ ಪರವಾಗಿ ರಾಷ್ಟ್ರದ್ರೋಹಿಗಳು ಬಗ್ಬೇಕಾಗತ್ತೆ. ನಾವು ಮಾಡಿದ ತಪ್ಪು ಒಪ್ಕೋಬೇಕಾಗತ್ತೆ. ಅಂತ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ. ಅಖಂಡ ಭಾರತ ಈ ದೇಶದಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ. ಇದಕ್ಕೋಸ್ಕರ ನಿನ್ನೆ ಅವರೇನು ಭಯೋತ್ಪಾದಕರು ಕೃತ್ಯ ನಡೆಸಿದ್ರು, ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇಡೀ ದೇಶದ ಜನ ನರೇಂದ್ರ ಮೋದಿ ಕೊಟ್ಟಂತ ಉತ್ತರ ನಿಜಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಾಕಷ್ಟು ದುಃಖ ಆಗಿದೆ. ಇವತ್ತು ದುಃಖ ಆಗಿದೆ. ನಾವು ಇವತ್ತು ಅನೇಕ ರಾಷ್ಟ್ರಭಕ್ತರು ಕಳ್ಕೊಂಡಿದೆ. ಆದರೆ ಆ ಒಂದು ಜೀವಗಳಿಗೆ ಬೆಲೆ ಇದೆ ಅನ್ನೋದನ್ನ ಬರುವಂತ ದಿನ ಗೊತ್ತಾಗುತ್ತೆ. ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ. ಅಖಂಡ ಭಾರತದ ಮೊದಲನೇ ಹೆಜ್ಜೆ
ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಬಳೆ ಹೊಡ್ಕೊಂಡಿದ್ದಾರೆ. ಅಖಂಡ ಭಾರತ ನಿರ್ಮಾಣಕ್ಕೆ ಮೊದಲನೇ ಹೆಜ್ಜೆ ಆಗತ್ತೆ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ರಾಬರ್ಟ್ ವಾದ್ರಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವನೊಬ್ಬ ರಾಷ್ಟ್ರದ್ರೋಹಿ, ಅವ್ನಿಗೆ ಯಾಕೆ ಬೆಲೆ ಕೊಡ್ತೀರಿ? ಇಡೀ ದೇಶದ ಎಲ್ಲ ರಾಷ್ಟ್ರ ಭಕ್ತರು ಸ್ವಾಗತ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತುಂಬಾ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ನಾವು ಈ ಒಂದು ದುಷ್ಕೃತ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರು ರಾಜಕಾರಣ ಮಾಡಬಾರ್ದು, ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ನಿಲ್ಲಬೇಕು ಅನ್ನೋಂಥ ಮಾತನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಹಿಂದೆ ಪಾಕಿಸ್ತಾನ ಹಿಂದೂಸ್ತಾನದಲ್ಲಿ ಯುದ್ಧ ಮಾಡೋ ಸಂದರ್ಭದಲ್ಲಿ ಆಗ ಪ್ರಧಾನಮಂತ್ರಿ ಸ್ವಲ್ಪ ಹಿಂದೆ ಕಿರಣ ಸ್ವಲ್ಪ ಹಿಂದೆ ಇನ್ನು ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಪಾರ್ಥಿವ ಶರೀರ ಬಂದಿರುವಂತದ್ದು. ಆ ಪಾರ್ಥಿವ ಶರೀರಕ್ಕೆ ಕೂಡ ಪ್ರಮುಖ ನಾಯಕರು ಕೂಡ ಅಂತಿಮ ದರ್ಶನವನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಂದ ಕೂಡ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಪ್ರಮುಖ ಬಿಜೆಪಿ ನಾಯಕರು ಕೂಡ ಆ ಸ್ಥಳದಲ್ಲಿ ಸೇರಿದ್ದಾರೆ.